ಪ್ರತಿಯೊಂದು ಕತೆಗೂ ಒಂದು ಇತಿಹಾಸ ಇರುತ್ತೆ. ಆ ಇತಿಹಾಸನ ತಿಳ್ಕೊಬೇಕು ಅಂದರೆ ಒಂದು 4 ಪುಟ ಹಿಂದೆ ತಿರುಗಿಸಿ ನೋಡಿದಾಗಲೇ ಗೊತ್ತಾಗೋದು ಆ ಕತೆ ಹೆಂಗಿದೆ ಅಂತ. ಅಂಥ ಒಂದು ಕತೆನೇ ಇದು. ಒಂದು ಇತಿಹಾಸದ ಪುಸ್ತಕದಲ್ಲಿ ಈ ಒಂದು ಕತೆ ಅಚ್ಚರಿ ಮೂಡಿಸಿದೆ. ಶುರು ಆಯ್ತು ನೋಡಪ್ಪ, ಬೆಳಗ್ಗೆ ಸ್ಟಾರ್ಟ್ ಆಯ್ತು ಇವ್ರದ್ದು. ನಮಸ್ಕಾರ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಬಾ ಬಾ ಬಾ. ಏನು ಮೇಡಮ್ ಚೆನ್ನಾಗಿದ್ದೀರಾ? ಏನು ಇವತ್ತು ಮೀಟಿಂಗ್ ಅಂತೆ ಸರ್, ಜೋರಾ? ಚೆನ್ನಾಗಿದ್ದೀರಾ ಮ್ಯಾಮ್? ಸರ್ ಏನು ಮೊನ್ನೆ ಕೆಫೆಗೆ ಹೋಗಿದ್ರಂತೆ ಮ್ಯಾಮ್? ಮದುವೆ ಆಗಿದ್ದು ಪಾರ್ಟಿನೇ ಕೊಡಿಸಿಲ್ಲ ಮ್ಯಾಮ್. ನಿಮ್ಮದು ಆ್ಯನಿವರ್ಸರಿ ಪಾರ್ಟಿ? ಅಯ್ಯೋ ನಾಚ್ಕೋತಾರೆ. ಹಾರ್ದಿಕ್ ಪಾಂಡ್ಯ ರೀಲ್ಸ್ ನೋಡೋಕೆ ಹೋಗ್ಬಿಟ್ರೆ ಅನಿಸ್ತೈತೆ. ಸರ್ ನೀವು ಗರ್ಲ್ಫ್ರೆಂಡ್ ಜೊತೆ ಬ್ಯುಸಿ ಆಗಿಬಿಟ್ರಿ, ಒಟ್ಟ ಬಂದೇ ಇಲ್ಲಿ ಕಡೆ. ಓ ಮ್ಯಾಮ್, ನೀವೇನು ಮಕ್ಕಳ ಜೊತೆ ಬ್ಯುಸಿನಾ? ಅಯ್ಯೋ ಇನ್ನೂ ದೊಡ್ಡ ಸರ್ ಬಂದೇ ಇಲ್ಲ. Good morning members. Sorry for the delay. Let's start the conference. ಜಗತ್ತಲ್ಲಿ ಫಾರ್ಮಸ್ಯೂಟಿಕಲ್ ಕಂಪನಿಗಳು ಅಷ್ಟೊಂದು ಎಲ್ಲೇ ಮೀರಿ ಬೆಳೀತಿದ್ದಾವೆ ಆ್ಯಂಡ್ ಅವ್ರವ್ರ ಮಧ್ಯೆನೇ ಅಷ್ಟೊಂದು ಪೈಪೋಟಿ ನಡೀತಿದೆ. ಸೊ ಇದು ಮೆಡಿಕಲ್ ಪ್ರೊಫೆಷನಲ್ಸ್ ಮೇಲೆ, ಡಾಕ್ಟರ್ಸ್ ಮೇಲೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ರೋಗಿಗಳ ಮೇಲೆ ಏನು ಪರಿಣಾಮ ಬೀರಬಹುದು? Sir, in 2022, over 1.25 million adverse events have been reported. Nearly 1,75,000 deaths have been occurred. According to statistics, in India, the rate of ADI reporting is less than 1% and worldwide, it is just 5%. ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ಗಳು ಸಾಮಾನ್ಯವಾಗಿ ರೋಗಿಗಳಲ್ಲಿ ತಾವು ತಗೊಳ್ತಾ ಇರೋ ಮಾತ್ರೆಗಳಿಂದ ಕಂಡುಬರ್ತವೆ. ಕೆಲವೊಂದಿಷ್ಟು ಜನಗಳಲ್ಲಿ ಈ ಥರ ರಿಯಾಕ್ಷನ್ಸ್ ಕಂಡು ಬಂದರೆ ಇನ್ನೊಂದು ರೋಗ ಬಂತು ಅಂತ ವೈದ್ಯರ ಹತ್ರ ಬರ್ತಾರೆ. ಆದರೆ ಆ ರೋಗ ಲಕ್ಷಣಗಳು ಕಾಣ್ತಾ ಇರೋದು ಅವರು ತಗೊಳ್ತಾ ಇರೋ ಮಾತ್ರೆಗಳಿಂದ ಅಂತ ಅವ್ರಿಗೆ ಗೊತ್ತಿಲ್ಲ. ಇಷ್ಟೆಲ್ಲ ಪ್ರಶ್ನೆ ಕೇಳೋ ನೀವು ಇದ್ರ ಬಗ್ಗೆ ಯಾಕೆ ಟಿ ವಿನಲ್ಲಿ, ಮಾಧ್ಯಮದಲ್ಲಿ, ಪೇಪರ್ನಲ್ಲಿ ಹಾಕ್ತಾಯಿಲ್ಲ? ಸಮಾಜದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ನ ಯಾಕೆ ಮೂಡಿಸ್ತಿಲ್ಲ? ನನ್ನ ವೃತ್ತಿ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಹೇಳ್ತೀನಿ. ಎಸ್ ಪ್ಲೀಸ್. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್, ಕೂತ್ಕೊಳ್ಳಿ. ಏನು ಇಷ್ಟು ದೂರ ಬಂದುಬಿಟ್ಟಿದ್ದೀರಾ? ಹೊಟ್ಟೆಪಾಡು ಮೇಡಮ್, ಬರಲೇಬೇಕಲ್ವಾ? ನಿಮ್ಮಂಥ ದೊಡ್ಡ ವ್ಯಕ್ತಿಗಳು ನಮ್ಮ ಮೇಲೆ ಕರುಣೆ ತೋರಿದ್ರೆ ತಾನೇ ನಮ್ಮಂಥವ್ರು ಹೊಟ್ಟೆ ತುಂಬೋದು. ದೊಡ್ಡ ಮಾತು ಹೇಳಿ, ಏನು ಬಂದಿದ್ದು? ಮೇಡಮ್, ಇದು ಸಿಸಪ್ರೈಡ್ ಡ್ರಗ್ ಹೊಸದಾಗಿ ಮಾರ್ಕೆಟಿಂಗ್ ಮಾಡ್ಬೇಕಂತ ಮಾಡಿದ್ದೀವಿ. ಓಕೆ, ನೈಸ್, ಹೇಳಿ. ಇಟ್ ಈಸ್ ಅ ಪ್ರೊಕೈನೆಟಿಕ್ ಡ್ರಗ್, ಹೆಲ್ಪ್ಸ್ ಇನ್ accelerated gastric emptying. It exerts its action through 5-HT4 agonism that promotes acetylcholine release from mesenteric neurons. ಓಕೆ, ಗುಡ್. ನೀವು ಇದನ್ನು ಪ್ರಿಸ್ಕ್ರೈಬ್ ಮಾಡಿದ್ರೆ ನಮಗೂ ಸಹಾಯ ಆಗುತ್ತೆ. ಸಹಾಯ ಮಾಡೋಣ, ಆದರೆ ಏನೂ ಯೋಚನೆ ಮಾಡಬೇಡಿ ಮೇಡಮ್. ಸಹಾಯ ಮಾಡೋಣ ಅಲ್ಲ, ಅದರಲ್ಲೇನಿದೆ? ಈ ಫೈಲ್ದಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ. ಇದರದ್ದೇನೂ ನೆಸೆಸಿಟಿ ಇಲ್ಲ ಶ್ರವಣ್ ಅವರೇ, ನಾನು ಸಹಾಯ ಮಾಡ್ತೀನಿ. ಸರಿ ಮೇಡಮ್, ಇನ್ನು ಬರ್ತೀನಿ.
ನೀವು ಆದಷ್ಟು ಈ ಡ್ರಗ್ನ ಪ್ರಿಸ್ಕ್ರೈಬ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ಶೋರ್ ಶೋರ್. ನಮಸ್ತೆ ಮ್ಯಾಮ್. ನಮಸ್ತೆ. ಮ್ಯಾಮ್ ಒಂದು ರೀಲ್ ಮಾಡಿ ತೋರಿಸ್ತೀನಿ ನಮ್ರಿ. ಹಾಂ ತೋರಿಸು. ನೋಡ್ರಿ ಮ್ಯಾಮ್ ಹೆಂಗಾಗಿತ್ರಿ ಮ್ಯಾಮ್? ಮಸ್ತ್ ಆಗೈತಿ. ಸೋಷಿಯಲ್ ಮೀಡಿಯಾದಾಗ ಭಾಳ ಫೇಮಸ್ ಆಗಿರ್ಬೇಕಲ್ಲ. ಹಾಂ ಮ್ಯಾಮ್, ನೆಕ್ಸ್ಟ್ ಇನ್ ಪಿಕ್ಚರ್ ಶೂಟಿಂಗ್ ಕರ್ದಾರಿ. കരിಕಾಲಿಂಗನೇ ಉಣಿತಾಳಿಕ ಪೆನ್ನಾನು. ಈ ಥರ ಆ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಅವರ ಡ್ರಗ್ಸ್ಗಳ ಸೇಲ್ಸನ್ನು ಜಾಸ್ತಿ ಮಾಡಿದರು. ಆದರೆ ಒಂದು ದಿನ ಮೇಡಮ್ ಅವರೇ ನೋಡ್ರಿ, ಯಾಕೋ ನನಗೆ 2-3 ದಿನದಿಂದ ವಾಂತಿ ಭೇದಿ ಆಗ್ತೈತ್ರಿ. ಹೌದಾ, ನೋಡ್ತೀನಿ. ಮುಂಚೆ ಎಲ್ಲರೂ ತೋರಿಸಿರೇನು? ಅವ್ರಿಗೆ ಉಸಿರಾಟ ತೊಂದರೆ ಇತ್ತೇನ್ರಿ? ಹೌದಾ. ಈಗ ಒಂದು ಹೊಸದಾಗಿ ಡ್ರಗ್ ಬಂದೈತಿ, ಇದನ್ನು ಬರೆದು ಕೊಡ್ತೀನಿ. ವಾಂತಿ ಭೇದಿ ಕಡಿಮೆ ಆಗುತ್ತೆ. ಸರಿ, ಹೋಗ್ಬರ್ರಿ, ಹುಷಾರಾಗ್ತಾರೆ. Vitals are abnormal, ECG showing QT prolongation. ಆಂಜಿಯೋಗ್ರಫಿ ಆನ್. Monitor the vitals. Sir, we are ready to operate. ಇದನ್ನು ನಾನು ಇಷ್ಟಕ್ಕೆ ಸುಮ್ಬಿಡಲಿಲ್ಲ. ಇದ್ರ ಬಗ್ಗೆ ರಿಸರ್ಚ್ ಮಾಡುವಾಗ ನನಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು. ಅರೇಂಜ್ ದ ಮೀಟಿಂಗ್. ಅಲ್ಲ ಸರ್, ಇಷ್ಟು ಸಣ್ಣ ವಿಷಯಕ್ಕೆ ನಮ್ಮ ಮ್ಯಾನೇಜರ್ನ ಇಲ್ಲಿ ತನಕ ಕರೆಸಿದಿರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ ಹೇಳಿ? ಒಂದು ಪೇಷಂಟ್ ಡೆತ್ ಆಗಿರೋದು ನಿಮಗೆ ಸಣ್ಣ ವಿಷಯನಾ? ಆ ಜೀವಕ್ಕೇನು ಬೆಲೆನೇ ಇಲ್ವಾ? ಕೂಲ್ ಸರ್, ಕೂಲ್. ಡ್ರಗ್ ಅಂದಮೇಲೆ ಸೈಡ್ ಎಫೆಕ್ಟ್ಸ್ ಇವೆಲ್ಲ ಇರೋದು ಕಾಮನ್. ಇಷ್ಟಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಇದರಿಂದ ನಿಮ್ಮ ಸಂಬಂಧಕ್ಕೆ ಧಕ್ಕೆ ಆಗ್ಬೋದು ನೋಡಿ. ಅಲ್ಲ ಸರ್, ಇವ್ರು ನಮ್ಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಆಗಿರುವಾಗ ನಾವು ಈ ಥರ ಮಾಡೋದು ಸರಿಯಲ್ಲ. ಅಷ್ಟಕ್ಕೂ ಈ ಡ್ರಗ್ನ ರಿಪೋರ್ಟ್ ಮಾಡಿದರೆ ನಿಮ್ಗೇನು ಲಾಭ?
ಉಲ್ಟಾ ನಾವೇ ಅವ್ರ ಸೈನ್ಸ್ನ ಬಂದ್ ಮಾಡಿದಾಗುತ್ತೆ. ಅಯ್ಯೋ ಬಿಡಿ ಸರ್, ಎಲ್ಲಿಂದನೋ ಬಂದಿರೋ ಆ ಬಡವ್ರ ಬಗ್ಗೆ ಎಷ್ಟೊಂದು ತಲೆ ಬಿಸಿಯಾಗಿ ಮಾಡ್ಕೊಂಡಿದ್ದೇವೆ. ಕೂಲಾಗಿರಿ ಸರ್. ಒಬ್ಬ ವೈದ್ಯರಾಗಿ ಆಡೋ ಮಾತಲ್ಲ ಸರ್ ಇದು. ಮ್ಯಾನೇಜರ್ ಸರ್, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಔಷಧಿಗಳ ಮುಖಾಂತರ ನೀವು ಸಮಾಜಕ್ಕೆ ಕೊಡ್ತಿರೋ ಕೊಡುಗೆ ಒಬ್ಬರಿಗೆ ಉಪಯುಕ್ತ ಆಗಬೇಕು ಹೊರತು ಅವ್ರ ಜೀವಕ್ಕೆ ಕೂತು ತರೋ ಕೆಲಸ ಮಾಡಬಾರ್ದು. ಕೊಡೋದು ತಗೊಳ್ಳೋದು ಏನಾದರೂ ಇದ್ದರೆ ಇಲ್ಲೇ ಮುಗಿದ್ಬಿಡೋಣ ಸರ್. ಸುಮ್ಮನೆ ರಿಪೋರ್ಟಿಂಗ್ ಯಾಕೆ? ಯಾರೇನೇ ಮಾಡಲಿ ಮಾಡದೇ ಇರಲಿ, ಈ ವಿಷಯದ ಕುರಿತು ಏನು ಕ್ರಮ ತಗೋಬೇಕು ನಾನು ತಗೋತೀನಿ. ಮೈಂಡ್ ಮೈ ವರ್ಡ್. ADR reporting has its own significance in pharmacovigilance as it improves patient safety and protect public health by preventing future harm to patients and improve medicines for information and education. ಫೈನಲಿ ನಾನು ಮಾಡ್ಬೇಕು ಅಂದ್ಕೊಂಡಿದ್ದನ್ನ ಮಾಡಿದೆ. ದಟ್ ಈಸ್ ADR ರಿಪೋರ್ಟಿಂಗ್. ವರ್ಲ್ಡ್ ವೈಡ್ ಕನ್ಸಿಡರ್ ಮಾಡಿದರೆ ADR ರಿಪೋರ್ಟಿಂಗ್ ರೇಟ್ ಈಸ್ ನಿಯರ್ಲಿ 5%. ದ್ಯಾಟ್ ಈಸ್ ಡ್ಯೂ ಟು ಲ್ಯಾಕ್ ಆಫ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್. ಜನರಿಗೆ ಈ ಪ್ರಕ್ರಿಯೆ ಬಗ್ಗೆ ಅರಿವು ಕಡಿಮೆ, ನಿರ್ಲಕ್ಷ್ಯತನ. ADR ರಿಪೋರ್ಟಿಂಗ್ ಯಾಕೆ ಮಾಡಬೇಕು, ಇದರಿಂದ ಏನು ಲಾಭ ಅಂತ ಯೋಚಿಸೋದು. ಇದರ ಹಿಂದೆ ಇರೋ ದೊಡ್ಡ ವ್ಯಕ್ತಿಗಳ ಭಯದಿಂದ ADR ರಿಪೋರ್ಟಿಂಗಿಂದ ಹಿಂದೆ ಸರಿಯುತ್ತಾರೆ. ಈ ADR ರಿಪೋರ್ಟಿಂಗ್ ಬರೀ ವೈದ್ಯರಿಗೆ ಮಾತ್ರ ಸೀಮಿತ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಮುಂದಾಗಬಹುದು. ನೀವು ಯಂಗ್ ಅಪ್ಕಮಿಂಗ್ ಡಾಕ್ಟರ್ಸ್ ಇದರ ಬಗ್ಗೆ ಎಚ್ಚೆತ್ತುಕೊಂಡು ನಮ್ಮ ಈ ಪ್ರೊಫೆಷನ್ಗೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬೀಳದ ಹಾಗೆ ನೋಡಿಕೊಂಡು ಹೋಗಬೇಕು.